ನನ್ನ ಹೆಸರು ಪ್ರವೀಣ. ವಾಣಿಜ್ಯ ವಿಭಾಗ HA ಮಾನವನ ವಿಕಾಸದ ಕಥೆ. ಇದರ ಆಶಾಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಂದಿರುವ ವಿಷಯ ಭೂಮಿಯ ಉಗಮ ಮತ್ತು ವಿಕಸನ. ಭೂಮಿಯ ಉಗಮದ ಕುರಿತು ಹಲವಾರು ಸಿದ್ಧಾಂತಗಳಿವೆ. ಆದರೆ ಭೂಮಿಯ ಉಗಮವನ್ನು ನಿರ್ಣಾಯಕವಾಗಿ ತೆಗೆದುಕೊಳ್ಳಲು ಯಾವುದೇ ಸಿದ್ಧಾಂತಗಳು ಸಾಧ್ಯವಾಗಲಿಲ್ಲ. ಕೆಲವು ತತ್ವಶಾಸ್ತ್ರಜ್ಞರು ಇಲ್ಲವೇ ಧಾರ್ಮಿಕ ಸಿದ್ಧಾಂತಗಳಾಗಿದ್ದರೆ ಉಳಿದವು ವೈಜ್ಞಾನಿಕ ಸಿದ್ಧಾಂತಗಳಾಗಿವೆ. ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ ಸ್ಥಿರಭೂಮಿ ಸಿದ್ಧಾಂತ, ಮಿಡಿತ ಸಿದ್ಧಾಂತ ಹಾಗೂ ಮಾಸ್ಫೋಟ ಸಿದ್ಧಾಂತಗಳಿವೆ. ಈ ಮೂರು ಸಿದ್ಧಾಂತಗಳಲ್ಲಿ ಮಾಸ್ಫೋಟ ಸಿದ್ಧಾಂತವು ಜನಪ್ರಿಯವಾಗಿದೆ. ಸ್ಥಿರಭೂಮಿ ಸಿದ್ಧಾಂತವೆಂದರೆ ಸ್ಥಿರಭೂಮಿ ಸಿದ್ಧಾಂತದ ಪ್ರಕಾರ ಆಕಾಶಗಂಗೆಗಳು ನಿರಂತರವಾಗಿ ರೂಪುಗೊಳ್ಳುತ್ತಾ ಖಾಲಿ ಸ್ಥಳಗಳನ್ನು ಆವರಿಸುತ್ತವೆ. ಇನ್ನು ಎರಡನೇದಾಗಿ ಮಿಡಿತ ಸಿದ್ಧಾಂತದ ಪ್ರಕಾರ ಜಗತ್ತು ನಿರಂತರವಾಗಿ ಹಿಗ್ಗುವ ಮತ್ತು ಕುಗ್ಗುವ ಪ್ರಕ್ರಿಯೆಯಲ್ಲಿರುತ್ತದೆ. ಇದು ಮಿಡಿತದಲ್ಲಿರುತ್ತದೆ. ಇನ್ನು ಮಾಸ್ಫೋಟ ಸಿದ್ಧಾಂತದ ಪ್ರಕಾರ ಭೌತ ವಸ್ತುಗಳು ಮೊದಲು ಬೆಂಕಿ ಉಂಡೆಯ ರೂಪದಲ್ಲಿ ಒಂದೇ ಸ್ಥಳದಲ್ಲಿತ್ತು. ಇವು ಮಾಸ್ಫೋಟದಿಂದ ಅದು ಎಲ್ಲ ದಿಕ್ಕುಗಳನ್ನು ಚದುರಿ ಅನೇಕ ಆಕಾಶಗಂಗೆಗಳನ್ನು ಸೃಷ್ಟಿಸಿತು. ಭೂಮಿಯು ಆಕಾಶಗಂಗೆಯಲ್ಲಿ ಒಂದು ಸಣ್ಣ ವಸ್ತು. ಭೂಮಿಯು ಸೌರವ್ಯೂಹದ ಒಂದು ಗ್ರಹವಾಗಿದೆ. ಭೂಮಿಯ ಮೇಲೆ ಮಾತ್ರ ಜೀವ ವಿಕಾಸಗೊಂಡಿದೆ. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಪೂರ್ವದಲ್ಲಿ ಭೂಮಿ ಉಗಮವಾಯಿತು ಎಂದು ಹೇಳಲಾಯಿತು. ಭೂಮಿಯ ಆಗಿನ ತಾಪಮಾನ ಹೆಚ್ಚುತ್ತಂತೆ ಅದು ಕರಗಿದ ಬಂಡೆಗಳ ಉರಿಯುವ ಗೋಳವಾಗಿತ್ತು. ಅದು ಪದೇ ಪದೇ ಜ್ವಾಲಾಮುಖ ಸ್ಫೋಟ ಹಾಗೂ ಧಕ್ಕಾಮುಕ್ಕಿಗೆ ಒಳಪಟ್ಟಿತ್ತು. ಅಂತಹ ಬೃಹತ್ ಅಪ್ಪಳಿಸುವಿಕೆಯಿಂದ ಭೂಮಿಯ ವಾಲುಕೆ ಮತ್ತು ಚಂದ್ರನ ಉಗಮವಾಯಿತು. ಇವೇ ವಾತಾವರಣ ಹಾಗೂ ಹವಾಮಾನ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಹಲವು ಮಿಲಿಯನ್ ವರ್ಷಗಳ ಕಾಲ ಕರಗಿದ ಬಿಸಿ ಗೋಳವಾಗಿದ್ದ ಭೂಮಿಯು ಕ್ರಮೇಣ ತಂಪಾಗಲು ಆರಂಭಿಸಿತು. ಅಂತೆಯೇ ಜ್ವಾಲಾಮುಖಿ ಸ್ಫೋಟಗಳು ಕಡಿಮೆಗೊಂಡವು. ಇದರಿಂದ ಭೂಮಿಯ ಮೇಲ್ಪದರವು ಗಟ್ಟಿ ಶಿಲೆಯಾಗಿ ಮಾರ್ಪಟ್ಟಿತು. ಇದನ್ನು ಭೂಮಿಯ ಕ್ರಸ್ಟ್ ಎಂದು ಕರೆಯಲಾಗುತ್ತದೆ. ಮೇಲ್ಪದರವು ಕುಗ್ಗಲಾರಂಭಿಸಿ ಮುಂದುವರೆದು ಭೂಮಿಯ ಮೇಲ್ಪದರವು ಬೆಟ್ಟಗುಡ್ಡಗಳು ಹಾಗೂ ಕಣಿವೆಗಳು ಸೃಷ್ಟಿಯಾದವು. ಒಂದು ಸೇಬಿನ ಹಣ್ಣನ್ನು ಹಲವು ದಿನಗಳ ಕಾಲ ಒಣಗಲು ಬಿಟ್ಟಾಗ ಅದರ ಮೇಲ್ಮೈ ಉಂಟಾಗುವ ಮಡಿಕೆಗಳನ್ನು ಈ ಕ್ರಿಯೆಗೆ ಹೋಲಿಸಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಜ್ವಾಲಾಮುಖಿಗಳಿಂದ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ್ದು ನೀರು ಆವಿಯ ರೂಪದಲ್ಲಿ ಭೂಮಿಯು ಮತ್ತಷ್ಟು ತಂಪಲಾರಂಭಿಸಿದಂತೆ ಆವಿ ಮೋಡಗಳಾಗಿ ನಂತರ ಧಾರಾಕಾರವಾಗಿ ಮಳೆ ಸುರಿಯಲಾರಂಭಿಸಿತು. ಈ ದೀರ್ಘ ಮಳೆಯು ಭೂಮಿಯ ಮೇಲೆ ಕೆರೆ, ಕೊಳ್ಳ, ನದಿ, ಸರೋವರ ಮತ್ತು ಸಮುದ್ರಗಳನ್ನು ನಿರ್ಮಿಸಿತು. ಈ ಸುರಿಮಳೆ ಮತ್ತು ಮಾರುತಗಳ ಬೆಟ್ಟ ಹಾಗೂ ಕಣಿವೆಗಳನ್ನು ಸವೆಯಲಾರಂಭಿಸಿದವು. ಶಿಲೆಗಳು ಸಣ್ಣ ಕಣಗಳಾಗಿ ಸವೆದು ಮರಳು ಮತ್ತು ಮಣ್ಣು ಸಮುದ್ರ ತಳ ನಿರ್ಮಿತಗೊಂಡವು. ಇವೆಷ್ಟೆಲ್ಲ ಆದರೂ ಭೂಮಿಯ ಮೇಲೆ ಜೀವ ಉದಯಿಸಲು ಪೂರಕ ವಾತಾವರಣ ಇನ್ನೂ ಸಿದ್ಧಗೊಂಡಿಲ್ಲ. ಏಕೆಂದರೆ ಭೂಮಿಯ ವಾತಾವರಣವು ವಿಷಯುಕ್ತವಾಗಿತ್ತು. ಧನ್ಯವಾದ. ಫಸ್ಟ್ PUC ವಾಣಿಜ್ಯ ವಿಭಾಗ ಬಿ ಪ್ರವೀಣ್ ಕುಮಾರ್. ನಾನು ಮಾನವನ ವಿಕಸನದ ಕಥೆಯ ಮೇಲೆ ಮಾನವನ ಉಗಮ ಮತ್ತು ವಿಕಸನದ ಬಗ್ಗೆ ಮಾತನಾಡುತ್ತೇನೆ. ಮಾನವ ವಿಕಾಸದ ಅಧ್ಯಯನವು ಒಂದು ಜಟಿಲ ವಿಷಯವಾಗಿದೆ. ಇದು ಮಾನವಶಾಸ್ತ್ರ, ಪುರಾತತ್ವಶಾಸ್ತ್ರ, ಭಾಷಾಶಾಸ್ತ್ರ, ಭ್ರೂಣಶಾಸ್ತ್ರ ಮತ್ತು ತಳಿ ವಿಜ್ಞಾನ ಶಾಸ್ತ್ರಗಳನ್ನು ಒಳಗೊಂಡಿದೆ. ಮಾನವ ಪಳೆಯುಳಿಕೆಗಳ ಶೋಧಕಗಳು, ಶಿಲಾಯುಧಗಳು ಮತ್ತು ಗುಹಾ ಚಿತ್ರಗಳು ಈ ಅಧ್ಯಯನಕ್ಕೆ ಪುರಾವೆಗಳಾಗುತ್ತವೆ. ದೊರಕಿರುವ ಬಹುತೇಕ ಪಳೆಯುಳಿಕೆಗಳು ಅಳಿದುಹೋದ ಮಾನವ ಪ್ರಭೇದಗಳಾಗಿವೆ. ಹಿಂದಿನ ಮಾನವ ಪ್ರಭೇದದ ವಿಕಸನದ ಅರಿಯಲು ಅವು ಕೊಂಡಿಗಳಂತೆ ಕೆಲಸ ಮಾಡುತ್ತವೆ. ಸಾಮಾನ್ಯವಾಗಿ ಪಳೆಯುಳಿಕೆಗಳ ಶೋಧಕವು ಆಕಸ್ಮಿಕವಾಗಿ ನಡೆದವುಗಳಾಗಿವೆ ಮತ್ತು ಅವುಗಳನ್ನು ಆಕರಿಸುವ ಪ್ರಕ್ರಿಯೆಯು ಬಹು ಕ್ಲಿಷ್ಟವಾದ ಹಾಗೂ ಶ್ರಮದಾಯಕವಾದ ಒಳಪಡಿಸುವುದು ಒಂದು ಕೆಲಸವಾಗಿದೆ. ಇಂತಹ ಪಳೆಯುಳಿಕೆಗಳ ದಿನಾಂಕವನ್ನು ನಿರ್ಧರಿಸಲು ನೇರವಾಗಿ ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸುವುದರಿಂದ ಒಂದು ವಿಧಾನವಾಗಿದ್ದರಿಂದ ಮತ್ತೊಂದು ವಿಧಾನವು ಪಳೆಯುಳಿಕೆ ಮೇಲಿನ ಗೋಡು ಮಣ್ಣನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸುವುದಾಗಿದೆ. ದಿನ ಕಳೆದಂತೆ ಆಗುತ್ತಿರುವ ವಿಜ್ಞಾನದ ಅಭಿವೃದ್ಧಿ ಹಾಗೂ ದೊರೆಯುವ ಹೊಸ ಮಾಹಿತಿಗಳಿಂದ ಅನೇಕ ಕಗ್ಗಂಟಿನ ಸಮಸ್ಯೆಗಳು ಬಗೆಹರಿಯುತ್ತವೆ. ಡಾರ್ವಿನ್ ರಚಿಸಿರುವ ದಿ ವರ್ಜಿನ್ ಆಫ್ ದಿ ಸ್ಪೀಸಸ್ ಕೃತಿಯಲ್ಲಿನ ನೈಸರ್ಗಿಕ ಆಯ್ಕೆ
ಸಿದ್ಧಾಂತವು ಮಾನವ ವಿಕಸನದ ಕಥೆಯನ್ನು ಅರಿಯಲು ಸಹಾಯ ಮಾಡಿದೆ. ಅಂತೆಯೇ ಅವರ ಸಬಲರು ಬದುಕಿ ಉಳಿಯುವ ಸಿದ್ಧಾಂತವು ಅನೇಕ ಜೀವ ಪ್ರಭೇದಗಳ ವಿಕಸನದ ಮತ್ತು ಅಳಿವಿಕೆಯನ್ನು ತಿಳಿಯಲು ಸಹಾಯಕವಾಗಿದೆ. ಮಾನವ ವಿಕಸನವನ್ನು ತಿಳಿಯಲು ಇರುವ ಬಹು ದೊಡ್ಡ ತೊಂದರೆ ಎಂದರೆ ಅದು ಅರಿಯಲು ಬೇಕಾಗಿರುವ ಆಧಾರಗಳು ಬಹು ಪ್ರಾಚೀನ ಕಾಲದ್ದಾಗಿದ್ದು ಸಾವಿರಾರು ವರ್ಷಗಳಷ್ಟು ಪುರಾತನವಾಗಿದ್ದವೆ. ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಇವರು ಒಬ್ಬ ಬ್ರಿಟಿಷ್ ನಿಸರ್ಗದ ವಿಜ್ಞಾನಿ. ಎಲ್ಲ ಪ್ರಭೇದಗಳ ವಿಕಸನದ ಒಂದೇ ಮೂಲದಿಂದ ವಂಶಾನುಗತವಾಗಿ ಹಾಗೂ ಕಾಲಾನುಕ್ರಮವಾಗಿ ನಡೆದಿದೆ ಎಂದು ಪ್ರತಿಪಾದಿಸಿದವರು. ಇವರು ವೈಜ್ಞಾನಿಕ ಸಿದ್ಧಾಂತವು ವಿಕಸನದ ಪ್ರಕ್ರಿಯೆಯಲ್ಲಿ ಜೀವ ಪ್ರಭೇದಗಳ ವಿಭಜನೆಯು ನೈಸರ್ಗಿಕ ಆಯ್ಕೆಯು ಪರಿಣಾಮವಾಗಿದೆ ಎಂದು ಪ್ರತಿಪಾದಿಸಿದವರು. ಜೀವ ಬದುಕಿ ಉಳಿಯಲು ಸಂಘರ್ಷ ಮಾಡುತ್ತವೆ ಹಾಗೂ ಆ ನಿಟ್ಟಿನಲ್ಲಿ ಸಂಗತಿಯನ್ನು ಆಯ್ಕೆ ಮಾಡುತ್ತವೆ. 1859ರಲ್ಲಿ ಪ್ರಕಟಿಸಿದ ಆನ್ ದಿ ವರ್ಜಿನ್ ಆಫ್ ಸ್ಪೀಸಸ್ ಕೃತಿಯಲ್ಲಿ ಪುರಾವೆಗಳೊಂದಿಗೆ ವಿಕಸನದ ಸಿದ್ಧಾಂತವನ್ನು ಮಂಡಿಸಿ ಅದು ಪ್ರಚಲಿತದಲ್ಲಿದ್ದ ಪ್ರಭೇದಗಳ ರೂಪ ಬದಲಾವಣೆಗೆ ಸಿದ್ಧಾಂತ ತಿರಸ್ಕರಿಸಿಕೊಳ್ಳಲು ಕಾರಣವಾದವು. ಇಂದಿನ ಮಾನವರು ಚಿಂಪಾಂಜಿಗಳು ಮತ್ತು ಬೋನೋಬೋಗಳು, ಗೊರಿಲಾಗಳು, ಒರಂಗುಟಾನ್ಗಳು ಹಾಗೂ ಗ್ವಿಬ್ಬನ್ಗಳು ಪೂರ್ವಜ ಪ್ರಭೇದಗಳ ಹೋಮಿನಾಯ್ಡೆ ಎಂಬ ಮೇಲುಕುಟುಂಬಕ್ಕೆ ಸೇರಿದವು. ಈ ಮೇಲುಕುಟುಂಬದ ಪ್ರಭೇದಗಳು ಹೋಮಿನಾಯ್ಡ್ಗಳೆಂದು ಕರೆಯಲಾಗುತ್ತದೆ. ಇವುಗಳನ್ನು ಪ್ರೈಮೇಟ್ಗಳೆಂದು ವರ್ಗೀಕರಿಸಲಾಗಿದೆ. ಸುಮಾರು 36 ಮಿಲಿಯನ್ ವರ್ಷಗಳ ಹಿಂದೆ ಇವು ಸಸ್ತನಿಗಳಿಂದ ಟಿಸಿಲೊಡೆದವು. ಪ್ರಸ್ತಕ ಪ್ರಭೇದಗಳನ್ನು ವಂಶವೃಕ್ಷದ ಬಾಕ್ಸಿನಲ್ಲಿ ಅನುಕ್ರಮವಾಗಿ ಸಂಬಂಧಪಟ್ಟ ಕುಲದ ಅಡಿಯಲ್ಲಿ ತೋರಿಸಲಾಗಿದೆ. ಹೋಮಿನಾಯ್ಡ್ ಮೇಲುಕುಟುಂಬವು ಹೋಮಿನಿಡೆ ಹಾಗೂ ಐಲೋಬಟೆಡ್ ಕುಟುಂಬಗಳಾಗಿ ವಿಭಜನೆಗೊಂಡವು. ಈ ಕುಟುಂಬಗಳ ಜೀವಜಾತಿಗಳನ್ನು ಹೋಮಿನಿಡ್ಗಳು ಹಾಗೂ ಐಲೋಬಟೆಡ್ಗಳೆಂದು ಕರೆಯಲಾಗಿದೆ. ಹೋಮಿನಿಡ್ಗಳಾದ ಮಾನವರು, ಚಿಂಪಾಂಜಿ ಮತ್ತು ಬೋನೋಬೋ, ಗೊರಿಲಾಗಳು ಹಾಗೂ ಒರಂಗುಟಾನ್ಗಳು, ಐಲೋಬಟೆಡ್ಗಳಾದ ಗ್ವಿಬ್ಬನ್ಗಳು ಕವಲೊಡೆದವು. ಹೋಮಿನಿಡ್ ಕುಟುಂಬವು ಹೋಮಿನಿನ್ ಹಾಗೂ ಪಂಜೇನ್ ಒಳಕುಟುಂಬಗಳಾಗಿ ವಿಭಜನೆಗೊಂಡವು. ಅನುಕ್ರಮ ಈ ಒಳಕುಟುಂಬಗಳು ಪ್ರಭೇದಗಳು ಹೋಮಿನಿನ್ಗಳು ಹಾಗೂ ಪಂಜೇನ್ಗಳೆಂದು ಕರೆಯಲ್ಪಟ್ಟಿದೆ. ಹೋಮಿನಿನ್ಗಳಾದ ಮಾನವರು ಚಿಂಪಾಂಜಿ ಮತ್ತು ಬೋನೋಬೋ ಹಾಗೂ ಗೊರಿಲಾಗಳು ಪಂಜಿನ್ಗಳಾದ ಒರಂಗುಟಾನ್ಗಳಿಂದ ಕವಲೊಡೆದವು. 3. ಹೋಮಿನಿನ್ ಒಳಕುಟುಂಬವು ಹೋಮಿನಿನ್ನ ಹಾಗೂ ಗೊರಿಲಿನಿ ಪಂಗಡಗಳಾಗಿ ವಿಭಜನೆಗೊಂಡವು. ಹೋಮಿನಿನ್ಗಳಾದ ಮಾನವರು ಹಾಗೂ ಚಿಂಪಾಂಜಿ ಮತ್ತು ಬೋನೋಬೋಗಳು ಗೊರಿಲಿನಿಗಳಾದ ಗೊರಿಲಾನಿಗಳಿಂದ ಕವಲೊಡೆದವು. 4. ಹೋಮಿನಿನ್ ಪಂಗಡವು ಹೋಮೋ ಹಾಗೂ ಪಾನ್ ಕುಲಗಳಾಗಿ ವಿಭಜನೆಗೊಂಡವು. ಅಂದರೆ ಹೋಮೋ ಕುಲದ ಮಾನವ ಪ್ರಭೇದದ ಪಾನ್ ಕುಲದ ಚಿಂಪಾಂಜಿಗಳು ಎಂದು ಬೋನೋಬೋಗಳಿಂದ ಕವಲೊಡೆದವು. ಹೀಗಾಗಿ ಚಿಂಪಾಂಜಿ ಮತ್ತು ಬೋನೋಬೋಗಳು ಮಾನವನ ಹತ್ತಿರದ ಸಂಬಂಧಿಗಳೆಂದು ಗುರುತಿಸಲಾಗಿದೆ. ಹೋಮಿನಾಯ್ಡ್ ಮೇಲುಕುಟುಂಬದಿಂದ ಹೋಮೋ ಕುಲದವರೆಗಿನ ವಿಕಸನವು ನಡೆಯದು ಸುಮಾರು 30 ಮಿಲಿಯನ್ ವರ್ಷಗಳ ಬೇಕಾದವು. ಹೋಮೋ ಕುಲದ ಉದಯವು ಮಾನವಂತರ ಜೀವಗಳನ್ನು ಭೂಮಿಯ ಮೇಲೆ ಸುಮಾರು 5.6 ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಸೃಷ್ಟಿಸಿತು. ಪ್ರಥಮ PUC HGBA ಮಾನವನ ವಿಕಾಸನದ ಕಥೆ. ಮಾನವನ ವಿಕಾಸನದ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಆಶುಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನನಗೆ ಬಂದಿರೋ ವಿಷಯ ವಾಯುಗುಣದ ಬದಲಾವಣೆ. ವಾಯುಗುಣ ಹಾಗೂ ವಾತಾವರಣದ ಬದಲಾವಣೆಗಳು ವಾಯುಗುಣ ಹಾಗೂ ವಾತಾವರಣದ ಬದಲಾವಣೆಗಳು ಮಾನವನ ವಿಕಾಸನ ಮೇಲೆ ಅತಿ ಹೆಚ್ಚಿನ ಪ್ರಭಾವ ಬೀರುತ್ತಿತ್ತು. ಹೇಗೆಂದರೆ ಗಾಳಿ ನಮ್ಮ ಬದುಕಿನಲ್ಲಿ ಗಾಳಿಯು ನೀರು ಏನೇನೂ ಇಲ್ಲದಿದ್ದರೆ ನಾವು ಉಸಿರಾಡಲು ಬಹಳ ಕಷ್ಟವಾಗುತ್ತಿತ್ತು. ಆದ್ದರಿಂದ ವಾಯುಗುಣ ಬದಲಾವಣೆ ಅಂದರೆ ನಾವು ಬದುಕಲು ಬಹಳ ಸಕ್ತವಾದವು. ಕಳೆದ 6ರಿಂದ 8 ವರ್ಷಗಳು ಭೂಮಿಯ ಬಹುತೇಕ ಭಾಗಗಳು ಸಾಮಾನ್ಯವಾಗಿ ತಂಪಾಗುವಿಕೆ ಪ್ರಕ್ರಿಯೆಯನ್ನು ಕಂಡಿತು.
ಇದು ಭೂಮಿಯ ಸ್ಫೋಟದಿಂದ ತಂಪಾಗುವಿಕೆ ಇರಲಿಲ್ಲ. ಅದರಿಂದ ವಾತಾವರಣ ಬದಲಾವಣೆಗಳಿಂದ ತಂಪಾಗುವಿಕೆಯನ್ನು ಕಂಡಿದ್ದೇವೆ. ಹಲವು ಶೀತಾಯುಗಗಳನ್ನು ಎದುರಿಸುತ್ತಿದ್ದವು. ವಾಯುಗುಣ ತಂಪಾಗದ್ದರಿಂದ ವಾತಾವರಣದಳು ಮಳೆ ಸುರಿಯುವುದು ಹಲವು ಶೀತಾಯುಗಗಳನ್ನು ಕಂಡಿದ್ದೇವೆ. ಭೂಮಿಯು ಸಾಮಾನ್ಯವಾಗಿ 2.5 ಮಿಲಿಯನ್ ವರ್ಷಗಳು ಪೂರ್ವದ ಭೂಮಿಯ ಬಹುತೇಕ ಭಾಗಗಳು ಹಿಮಚಲಿತಗೊಂಡು ವಾಯುಗುಣಕ್ಕೆ ಸಸ್ಯರಾಶಿಗಳಲ್ಲಿ ಮಹತ್ವಪೂರ್ಣವನ್ನು ಎದುರಿಸುತ್ತಿದ್ದವು. ಇವು ಬಹುತೇಕ ಭಾಗಗಳು ಹಿಮಚಲಿತಗೊಂಡು ಹಲವಾರು ಪ್ರದೇಶಗಳನ್ನು ಆವರಿಸುತ್ತಿದ್ದವು. ಇವುಗಳು ತಂಪು ಹಾಗೂ ಒಣ ಹವಾಗುಣವು ಅರಣ್ಯಗಳನ್ನು ಪ್ರೇರೇಪಿಸುತ್ತಿದ್ದವು. ಬಯಲುಗಳು, ಹುಲ್ಲುಗಾವಲು ಮತ್ತು ಮರುಭೂಮಿಯಂತಹ ಪ್ರದೇಶಗಳನ್ನು ಆವರಿಸುತ್ತಿದ್ದವು. ಮಾನವನಲ್ಲಿ ವಿಕಾಸನದ ಪ್ರಬಲ ಅಂಶವೇ ವಾಯುಗುಣದ ಬದಲಾವಣೆ. ಇದು ಹಲವಾರು ಮಾನವರಿಗೆ ಬೆಳೆಯಲು ಆರಂಭವಾಗಲು ಕಾರಣವಾಗುತ್ತಿತ್ತು. ಇವು ಆಹಾರಕ್ಕಾಗಿ ಪ್ರಾಣಿಗಳು ಮತ್ತು ಸಸ್ಯರಾಶಿಗಳಲ್ಲಿ ತೀವ್ರ ಪೈಪೋಟಿ ಆರಂಭವಾಯಿತು. ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಆಹಾರಕ್ಕಾಗಿ ತೀವ್ರ ಪೈಪೋಟಿ ಆರಂಭವಾಯಿತು. ಸಸ್ಯಗಳು ಮಾನವರಿಗೆ ಆಸ್ಟ್ರಲೋಪಿಕಸ್ ಮತ್ತು ಹಲವಾರು ಎಬೋಲೋಯಿಸ್ ಪ್ರೇರೇಪಿಸಿದವು. ಅನೇಕ ಸಲ ಅಸ್ತಿತ್ವದಿಲ್ಲ ಪ್ರಭೇದಗಳಿಂದ ವಾಯುಗುಣಕ್ಕೆ ಹೊಸ ಸೂಕ್ತ ರೀತಿಯ ಹೊಂದಿಕೊಳ್ಳುವಂಥ ಹೊಸ ಪ್ರಜಾತಿಯು ಭೂಮಿ ಮೇಲೆ ಉಳಿದುಕೊಂಡರೆ ಉಳಿದವುಗಳು, ಇಲ್ಲಾಂದರೆ ಅಳಿದವುಗಳು. ಇವು ಆಸ್ಟ್ರಲೋಪಿಥೆಕಸ್ ಪ್ರಜಾತಿಯು ಕ್ರಮೇಣವಾಗಿ ವರ್ಷಗಳ ಭೂಮಿಯ ಕೊನೆಯ ಶೀತಯುಗಗಳನ್ನು ಕಂಡಿತು. ಹೀಗೆ ಅನೇಕ ಪ್ರಭೇದಗಳು ಬದುಕುಳಿಯಲು ಅದು ಬದಲಾವಣೆಗಳನ್ನು ಭೂಮಿಯ ವಾಯುಗುಣ ಪ್ರಮುಖವಾಗಿ ಕಾರಣವಾಯಿತು. ಇವು ಇಂದಿನ 6 ರಿಂದ 8 ಮಿಲಿಯನ್ ವರ್ಷಗಳು ಹೊಸ ಶೀತಯುಗಕ್ಕಿಂತ ಇವಾಗಿನ ಬೆಚ್ಚನೆಯ ಪ್ರಭೇದಗಳನ್ನು ಕಂಡಿದ್ದೇವೆ. ನಾವು ಪ್ರಾಣಿಗಳ ಚರ್ಮವನ್ನು ಮಾನವರು ತಂಪಾಗುವಿಕೆಯಿಂದ ಬೆಚ್ಚನೆ ಆಗಿರುವುದಕ್ಕೆ ಪ್ರಾಣಿಗಳ ಚರ್ಮವನ್ನು ಧರಿಸುತ್ತಿದ್ದರು. ನನ್ನ ಹೆಸರು ಅಶ್ವೇತಾ, ಫಸ್ಟ್ PUC HBA. ಇತಿಹಾಸದ ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಸಿಕ್ಕಿರುವ ವಿಷಯ ಮೆದುಳಿನ ಗಾತ್ರದಲ್ಲಿ ವೃದ್ಧಿ. ಮಾನವನು ಪ್ರಕೃತಿಯ ಸವಾಲುಗಳನ್ನು ಎದುರಿಸಲು ಯೋಚನೆ ಮಾಡುವುದರಿಂದ ಮೆದುಳಿನ ವಿಕಾಸನವಾಯಿತು. ಮಾನವನು ತನಗಿಂತ ಪ್ರಬಲವಾದ ಪ್ರಾಣಿಗಳಿಂದ ರಕ್ಷಣೆ ಪಡೆಯಲು ಬೇಕಾಯಿತು. ಮೊದಲು ಬುದ್ಧಿ ಬೆಳೆಸಿದ ಮಾನವನ ಪ್ರಜಾತಿ ಹೋಮೋ ಹೆಬಿಲಸ್. ಪ್ರಜಾತಿಯ ಮೆದುಳಿನ ಗಾತ್ರ 600 cc. ಹೋಮೋ ಹೆಬಿಲಸ್ ಪ್ರಜಾತಿಯು ಸುಮಾರು 2 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿತು. ಈ ಪ್ರಜಾತಿಯು ಕೈಗಳು ಉತ್ತಮ ವಿಕಾಸನದಿಂದ ಹೋಮೋ ಹೆಬಿಲಸ್ ಪ್ರಜಾತಿಯನ್ನು ಕೈ ಮಾನವನೆಂದು ಕರೆಯುತ್ತಿದ್ದರು. ಈ ಮಾನವನ ಪ್ರಜಾತಿಯು ಬೇಟೆಗಾಗಿ ಉಪಕರಣಗಳ ತಯಾರಿಸಲು ಪ್ರಾರಂಭಿಸಿದವು. ಹೋಮೋ ಎರೆಕ್ಟಸ್ ಪ್ರಜಾತಿಯ ಮೆದುಳಿನ ಗಾತ್ರ 800 ರಿಂದ 1100 cc. ಹೋಮೋ ಎರೆಕ್ಟಸ್ ಪ್ರಜಾತಿಯ ನೇರ ಅಂಗವಿನ್ಯಾಸನ ಮಾನವನ ಎಂದಲೂ ಕರೆಯುತ್ತಿದ್ದರು. ಈ ಪ್ರಜಾತಿಯು ಸುಮಾರು 1.5 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿತು ಮತ್ತು ಆಸ್ಟ್ರಲೋಪಿಥೆಕಸ್ ಪ್ರಜಾತಿಯ ಹಾಗೂ ಹೋಮೋ ಎರೆಕ್ಟಸ್ಗಳೆರಡೂ ನೇರ ಅಂಗವಿನ್ಯಾಸವನ್ನು ಹೊಂದಿದ್ದವು. ಆದರೆ ಪೂರ್ಣ ನೇರ ವಿನ್ಯಾಸದ ರಚನೆಯನ್ನು ಹೋಮೋ ಎರೆಕ್ಟಸ್ ಪ್ರಜಾತಿಯು ಹೊಂದಿತ್ತು. ಈ ಪ್ರಜಾತಿಯು ಹಲವು ಜೀವಿಗಳು ಆಫ್ರಿಕಾದಿಂದ ಯುರೋಪ್ ಹಾಗೂ ಏಷ್ಯಾಗಳಿಗೆ ವಲಸೆಗೆ ಹೋಗಿದ್ದವು. ನಿಯಾಂಡರ್ ಮಾನವನ ಪ್ರಜಾತಿಯು ಮೆದುಳಿನ ಗಾತ್ರದ ವೃದ್ಧಿ 1200 ರಿಂದ 1900 cc. ಈ ಮಾನವನ ಪ್ರಜಾತಿಯು ಗುಹೆಗಳಲ್ಲಿ ಆಶ್ರಯಿಸಿದ ಮೊದಲ ಮಾನವನ ಪ್ರಜಾತಿಯಾಗಿದ್ದು, ಆದ್ದರಿಂದ ಈ ಮಾನವನ ಪ್ರಜಾತಿಯನ್ನು ಗುಹಾ ಮಾನವನೆಂದು ಕರೆಯುತ್ತಿದ್ದರು. ಈ ಪ್ರಜಾತಿಯು ಆಹಾರ ಬೇಯಿಸಲು ಮತ್ತು ಬೆಚ್ಚಗಿರಲು ಬೆಂಕಿ ಉಪಯೋಗಿಸಲು ಕಲಿತಿದ್ದ ನಿಯಾಂಡರ್ ಮಾನವನ ಪ್ರಜಾತಿ. ಇಂದಿನ ಮಾನವನ ಹೋಮೋ
ಸೆಫಿಯನ್ಸ್ ಇದನ್ನು ಜಾಣ ಮಾನವನೆಂತಲೂ ಕರೆಯುತ್ತಿದ್ದರು. ಹೋಮೋ ಸೆಫಿಯನ್ಸ್ ಪ್ರಜಾತಿಯ ಮೆದುಳಿನ ಗಾತ್ರ 1400 cc. ಚಿಂಪಾಂಜಿಗಳು ಮತ್ತು ಗೋರಿಲ್ಲಾ ಮೆದುಳಿನ ಗಾತ್ರಕ್ಕಿಂತ ಹೋಮೋಸೆಪಿಯನ್ಸ್ ಪ್ರಜಾತಿಯ ಮೆದುಳಿನ ಗಾತ್ರ ಹೆಚ್ಚಾಗಿತ್ತು. ಮೆದುಳಿನ ವಿಕಾಸನದಿಂದ ಆದ ಅನುಕೂಲ: ದೃಷ್ಟಿ ಸುಧಾರಣೆ, ನೇರ ಅಂಗ ವಿನ್ಯಾಸ, ದ್ವಿಪಾದ ಚಲನೆ, ಆಯುಧಗಳ ತಯಾರಿಕೆ, ಬೆಂಕಿಯ ಉಪಯೋಗ, ಯೋಜಿತ ಬೇಟೆ, ಆಹಾರ ಸಂಗ್ರಹಣೆ, ಭಾಷೆ, ಪಶುಪಾಲನೆ. ಇವುಗಳಿಂದ ಮೆದುಳಿನ ವಿಕಾಸನದಿಂದ ಆದ ಅನುಕೂಲಗಳು: ಮಾನವನ ಮೊದಲ ವೃತ್ತಿಯೇ ಬೇಟೆಗಾರಿಕೆ. ಇಷ್ಟು ಹೇಳಿ ನನ್ನ ಭಾಷಣ. ನನ್ನ ಹೆಸರು ನಯನ. ಪ್ರಥಮ PUC ವಾಣಿಜ್ಯ ವಿಭಾಗದ HEBA ತರಗತಿಯಿಂದ ಮಾತನಾಡುತ್ತಿದ್ದೇನೆ. ಮಾನವ ವಿಕಾಸನ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಂದಿರುವ ವಿಷಯ ಆಹಾರ ಮತ್ತು ಆಶ್ರಯ ತಾಣ. ಹೋಮಿನಾಯ್ಡ್ಗಳು ಇವು ಮರದ ಮೇಲೆ ವಾಸವಾಗುತ್ತಿದ್ದವು. ಇವು ಮಾಂಸಾಹಾರಿ ಅಲ್ಲದೆ ಸಸ್ಯಾಹಾರಿಗಳಾಗಿದ್ದವು. ಗೆಡ್ಡೆ, ಗೆಣಸು, ಹಣ್ಣುಗಳು ಇವುಗಳನ್ನು ತಿಂದು ಆಹಾರ ಸಂಗ್ರಹಣೆಯನ್ನು ಮಾಡುತ್ತಿದ್ದವು. ಹೋಮಿನಿಡ್ಗಳು ಇವು ಭೂಮಿಗೆ ಹೊಂದಿಕೊಳ್ಳಲು ಪ್ರಾರಂಭಿಸಿದರು. ವಾಯುಗುಣ ಬದಲಾವಣೆಯಿಂದ ಅರಣ್ಯ ಕುಗ್ಗಿಸಿ ಬಯಲು ಮತ್ತು ಮರುಭೂಮಿಯನ್ನು ಹೆಚ್ಚಿಸುತ್ತಿದ್ದರು. ಇದರಿಂದಾಗಿ ಆಹಾರ ಸಂಗ್ರಹಿಸಲು ಮರಗಿಡಗಳನ್ನು ಬಿಟ್ಟು ನೆಲಕ್ಕೆ ಬರಲು ಪ್ರಾರಂಭಿಸಿದರು. ಹಾಗೆಯೇ ಆಹಾರ ಸಂಗ್ರಹಿಸುವ ಜೊತೆಗೆ ಮೊದಲು ಹೋಮಿನಿಡ್ಗಳು ದೀರ್ಘಾವಧಿ ಹೊಂದಿಕೊಳ್ಳಲು ಹೀಗೆ ನೆಲದ ಮೇಲೆ ವಾಸವಾಗುತ್ತಿದ್ದವು. ಗುಹೆಗಳು ಮತ್ತು ವಿಸ್ತರಣೆ ಬಂಡೆಗಳಿಂದ ಆಶ್ರಯ ತಾಣವನ್ನು ಮಾಡಿಕೊಂಡವು. ಈ ತಾಣ ಅವುಗಳಿಂದ ಬಿಸಿಲು, ಗಾಳಿ, ಮರುಭೂಮಿ, ಭೂಕಂಪ ಇದರಿಂದ ಹೆಚ್ಚಾಗಿ ರಕ್ಷಿಸಿಕೊಂಡವು. ಆಗ ನಿಯಂಡರ್ ಮಾನವನ ಗುಹೆಗಳ ಆಶ್ರಯ ಮೊದಲ ಪ್ರಜಾತಿ ಎಂದು ಕರೆಯಲಾಗಿದೆ. ಆಹಾರ ಕೊರತೆಯು ಆಹಾರ ಸಂಗ್ರಹಣೆ ಜೊತೆಗೆ ಸ್ವಾಭಾವಿಕವಾಗಿ ಸತ್ತ ಪ್ರಾಣಿಗಳನ್ನು ಬೇಯಿಸಿಕೊಂಡು ತಿನ್ನಲು ಪ್ರಾರಂಭಿಸಿದರು. ಹಾಗೆಯೇ ಆಹಾರ ಸಂಗ್ರಹಣೆಗೋಸ್ಕರ ಸತ್ತ ಪ್ರಾಣಿಗಳನ್ನು ಹುಡುಕಲು ನೆಲಕ್ಕೆ ಆರಂಭಿಸಿದಾಗ ದ್ವೀಪದ ಚಲನೆ ಮತ್ತು ನೇರ ವಿನ್ಯಾಸವನ್ನು ಅಭಿವೃದ್ಧಿಗೊಳಿಸಿದರು. ಇನ್ನು ಹೋಮಿನಿನ್ಗಳು ಇವುಗಳು ಆಹಾರ ಸಂಗ್ರಹಣೆ ಜೊತೆಗೆ ಸತ್ತ ಪ್ರಾಣಿಗಳು ಮತ್ತು ಮೀನು ಹಿಡಿಯಲು ಪ್ರಾರಂಭಿಸಿದರು. ಮಾನವನ ಯೋಜಿತ ಬೇಟೆ ದೊಡ್ಡ ಪ್ರಾಣಿಗಳ ಕುರುಹುಗಳು ಅತ್ಯಂತ ಪ್ರಾಚೀನ ಕುರುಹುಗಳಲ್ಲಿ 2 ಸ್ಥಳಗಳಲ್ಲಿ ಕಂಡುಬರುತ್ತವೆ. ಅವುಗಳೆಂದರೆ ಇಂಗ್ಲೆಂಡಿನ ಬಾಕ್ಸೋಗ್ರೋ ಮತ್ತು ಜರ್ಮನಿಯ ಶಾನಿಜನ್ ಎಂಬ ಸ್ಥಳಗಳಲ್ಲಿ ಮಾತ್ರ ಯೋಜಿತ ಬೇಟೆ ಕುರುಹುಗಳು ಕಂಡುಬರುತ್ತವೆ. ವರ್ಷಗಳ ಹಿಂದೆ ಬೇಟೆಗಳು ಆಯುಧಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಹಾಗೂ ಸರ್ವತಿ ಸಂಯೋಜನಾ ಅವಶ್ಯಕತೆ ಇತ್ತು. ಏಕೆಂದರೆ ಬೇಟೆಯಾಡಬೇಕೆಂದರೆ ಪ್ರಾಣಿಗಳು ಬೇಟೆ ಆಡುವವರಿಗಿಂತ ದೊಡ್ಡ ವೇಗ ಹಾಗೂ ಬಲಿಷ್ಠವಾದವು. ಯೋಜಿತ ಬೇಟೆ ಹಾಗೂ ಆಯುಧಗಳು ಮಾಡುವ ಕ್ರಿಯೆಗಳು ಮೆದುಳಿನ ಉತ್ತೇಜನ ಮತ್ತು ಮೆದುಳಿನ ಗಾತ್ರ ಕಾರಣವಾಯಿತು. ಆಯುಧಗಳು ಮತ್ತು ಯೋಜಿತ ಬೇಟೆಯಾಡಬೇಕೆಂದರೆ ಮೆದುಳಿನ ಗಾತ್ರವು ದೊಡ್ಡ ಪಾತ್ರವನ್ನು ಕಾರಣವಾಗಿದೆ ಎಂದು ಹೇಳುತ್ತಾ ಹಾಗೂ ಹೋಮಿನಿನ್ಗಳು ಆಹಾರ ಸಂಗ್ರಹಣೆ ಜೊತೆಗೆ ಗುಹೆಗಳನ್ನು ಪ್ರಾರಂಭಿಸಿದವು. ಅಸ್ಥಿಪಂಜರ, ಕಟ್ಟಿಗೆ, ಕಲ್ಲು, ಹುಲ್ಲು ಮುಂತಾದ ಉಪಯೋಗಿಸಿ ಆಶ್ರಯ ತಾಣವನ್ನು ನಿರ್ಮಿಸಿದರು. ಹೀಗೆ ಮಾನವನ ಪ್ರಜಾತಿ ಪಯಣವು ಮರದ ಮೇಲೆ ಆರಂಭವಾಗಿ ಗುಹೆಗಳಾಗಿ ಮುಂದುವರೆದವು. ಬಯಲುಗಳು, ಕಟ್ಟಡಗಳು ನಿರ್ಮಿಸಿ ಹಂತಕ್ಕೆ ಬಂದು ತಲುಪಿದವು. ಧನ್ಯವಾದಗಳು. ನನ್ನ ಹೆಸರು ಶ್ರೇಯಾ. ವಾಣಿಜ್ಯ ವಿಭಾಗದ HEBA. ನನಗೆ ಬಂದ ವಿಷಯ ದ್ವಿಪಾದ ಚಲನೆ. ದ್ವಿಪಾದ ಚಲನೆ ಎಂದರೆ 2 ಕಾಲಿನಿಂದ ನಡೆಯುವುದು ಅಥವಾ ಓಡುವುದನ್ನು ದ್ವಿಪಾದ ಚಲನೆ ಎನ್ನುವರು. ಹೋಮಿನೈಡ್ಗಳು ಚತುಷ್ಪಾದಿಗಳಾಗಿದ್ದವು. ಹೋಮಿನಿಡ್ಗಳು ಕ್ರಮೇಣ ನೇರ ಅಂಗ ರಚನೆಯನ್ನು ಹೊಂದಿದವು. ಹೋಮಿನಿನ್ಗಳು ದ್ವಿಪಾದ ಚಲನೆಯನ್ನು ರೂಢಿಸಿಕೊಂಡವು. ದ್ವಿಪಾದ ಚಲನೆಗೆ ಅನುಕೂಲಕರವಾಗಿ ಸ್ಥಿರ ಪಂಜರದ ವಿನ್ಯಾಸ ಹಾಗೂ ಸ್ನಾಯುಗಳು ಸಹ ಮಾರ್ಪಟ್ಟವು. ದ್ವಿಪಾದ ಚಲನೆಯನ್ನು ದೂರದವರೆಗೂ ದೃಷ್ಟಿಹರಿಸಲು ಹಾಗೂ ದೂರ ಪ್ರಮಾಣವನ್ನು ಹೆಚ್ಚು ಶ್ರಮವಿಲ್ಲದೆ ಕ್ರಮಿಸಲು ಸಹ ಸಹಾಯಕವಾಯಿತು. ಹೀಗೆ ಸ್ವತಂತ್ರಗೊಂಡ ಮುಂಗಾಲುಗಳು ನಿಧಾನವಾಗಿ ಸೂಕ್ಷ್ಮ ಹಿಡಿತ ಮತ್ತು ಮುಷ್ಟಿ ಹಿಡಿತವನ್ನು ಅಭಿವೃದ್ಧಿಸಿಕೊಂಡು ಕೈಗಳಾಗಿ ಪರಿವರ್ತಿತವಾದವು. ಇದು ಬೇಟೆಯಾಡಲು ಹಾಗೂ ಪರಭಕ್ಷಗಳಿಂದ ರಕ್ಷಿಸಲು, ಆಯುಧಗಳನ್ನು ತಯಾರಿಸಲು ಮತ್ತು ಆಯುಧಗಳನ್ನು ಉಪಯೋಗಿಸಲು ಸಹಾಯಕವಾಯಿತು. ಧನ್ಯವಾದಗಳು.
ನನ್ನ ಹೆಸರು ಭೂಮಿಕಾ, ಫಸ್ಟ್ PUC ವಾಣಿಜ್ಯ ವಿಭಾಗ HEBA. ನನಗೆ ಸಿಕ್ಕಿರುವ ವಿಷಯ ಉಪಕರಣಗಳ ತಯಾರಿಕೆ. ಉಪಕರಣಗಳು ಕೇವಲ ಮಾನವರಿಗೆ ಮಾತ್ರ ಸೀಮಿತವಾಗಿತ್ತು. ಮಾನವನು ಮೊದಲು ಬಳಸಿದ ಲೋಹ ಎಂದರೆ ಬಂಗಾರ, ನಂತರ ತಾಮ್ರ, ಬೆಳ್ಳಿ ಮುಂತಾದವು. ವಾನರಗಳು ಗಟ್ಟಿಯಾದ ಕಾಯಗಳು ಮತ್ತು ಬೀಜಗಳು ಒಡೆಯುವ ಕಲ್ಲುಗಳನ್ನಾಗಿ ಉಪಕರಣಗಳು ಬಳಸುತ್ತಿತ್ತು. ಆದರೆ ಮಾನವನ ಉಪಕರಣಗಳು ವಾನರಗಳ ಉಪಕರಣ ಬಳಕೆಯಿಂದ ಬಹಳ ಸುಧಾರಿತವಾಯಿತು. ಉಪಕರಣಗಳು ನಿರ್ಮಿಸುವ ಮತ್ತು ಬಳಸುವ ಪ್ರಕ್ರಿಯೆಗೆ ಹೆಚ್ಚಿನ ಬುದ್ಧಿಶಕ್ತಿಯ ಅವಶ್ಯಕತೆಯಾಗಿತ್ತು. ಕಟ್ಟಿಗೆ, ಮೂಳೆ ಮತ್ತು ಶಿಲೆಗಳನ್ನು ಉಪಯೋಗಿಸಿ ಉಪಕರಣಗಳನ್ನು ತಯಾರಿಸಲಾಯಿತು. ಉಪಕರಣಗಳು ಸಾಮಾನ್ಯವಾಗಿ ಬೇಟೆಗಾಗಿ ಮತ್ತು ಪರಭಕ್ಷಕಗಳಿಂದ ರಕ್ಷಿಸಿಕೊಳ್ಳಲು ಬಳಸಲಾಗುತ್ತಿತ್ತು. ಕಲ್ಲಿನ ಉಪಕರಣಗಳು ಬಳಕೆಯನ್ನು ಇತಿಹಾಸದಲ್ಲಿ ಶಿಲಾಯುಗ ಎಂದು ಅಭಿಸಲಾಯಿತು. ಉಪಕರಣಗಳ ತಯಾರಿಕೆ ಮತ್ತು ಅವುಗಳ ಬಳಕೆ ಮುಂಗಾಲುಗಳ ಕೈಗಳಾಗಿ ಪರಿವರ್ತನೆವಾಯಿತು ಹಾಗೂ ಮೆದುಳಿನ ಗಾತ್ರದ ಏರಿಕೆಗೆ ಕಾರಣವಾಯಿತು. ನಮಗೆ ದೊರೆಯುತ್ತಿರುವ ಅತ್ಯಂತ ಪುರಾತನದ ಉಪಕರಣ ಎಂದರೆ 2.6 ಮಿಲಿಯನ್ ವರ್ಷಗಳ ಪೂರ್ವದ ಇಥಿಯೋಪಿಯಾದ ಓಲ್ಡ್ ಒನ್ ಶಿಲಾಯುಗ. ಈ ಉಪಕರಣಗಳನ್ನು ತಯಾರಿಸುವ ನೈಪುಣ್ಯತೆ ಆಧರಿಸಿ ಪ್ರಾಚೀನ ಕಾಲದ ಮಧ್ಯಶಿಲಾಯುಗ, ನವಶಿಲಾಯುಗ, ಹಳೆಶಿಲಾಯುಗ ಶಿಲೆಗಳನ್ನಾಗಿ ವರ್ಗೀಕರಿಸಲಾಯಿತು. ಉಪಕರಣಗಳು ಲೋಹಗಳಿಂದ ತಯಾರಿಸುವ ಸಂಬಂಧಿಸಿದ ಲೋಹ ಯುಗಗಳನ್ನಾಗಿ ವರ್ಗೀಕರಿಸಲಾಗಿದೆ. ಈಸ್ಟ್ರಲೋಪಿಥಿಕಸ್ ನೈಸರ್ಗಿಕವಾಗಿ ದೊರೆಯುವ ಶಿಲಾಯುಗಗಳನ್ನು ಮೊದಲಿಗೆ ಬಳಸಿದ ಪ್ರಜಾತಿ ಎಂದರೆ ನೈಸರ್ಗಿಕ ಶಿಲೆಗಳು. ಆಯುಧಗಳನ್ನು ತಯಾರಿಸಿ ಬಳಸಿದ ಪ್ರಜಾತಿ ಎಂದರೆ ಹೋಮೋ ಹೆಬಿಲಿಸ್ ಎಂದು ಗುರುತಿಸಲಾಗಿದೆ. ನನ್ನ ಹೆಸರು ಕಾವ್ಯ, ವಾಣಿಜ್ಯ ವಿಭಾಗ HEBA. ನನಗೆ ಬಂದಿರುವ ವಿಷಯ ಭಾಷೆ. ಯೋಜಿತ ಬೇಟೆಗೆ ಸಹಾಯಕರವಾದ ಅಂಶವಾಗಿದೆ. ಇದಕ್ಕೆ ಆರಂಭಿಕವಾಗಿ ಮಾನವರು ಸಂಯೋಜನೆ ಹಾಗೂ ಕ್ರಮೇಣ ಅಥವಾ 2-3 ಶಬ್ದಗಳಲ್ಲಿ ಉಚ್ಚಾರಣೆಗಳನ್ನು ಮಾಡಲಾರಂಭಿಸಿದರು. ಈ ರೀತಿಯಾಗಿ ಅಪಕ್ವವಾದ ಸಂಕೀರ್ಣ ನಿಧಾನವಾಗಿ ಸುಧಾರಣೆಗೊಳ್ಳುತ್ತಾ ಕಾಲಾನುಕ್ರಮ ವಿವಿಧ ಉಚ್ಚಾರಣೆಗಳಿಂದ ಶಬ್ದಗಳನ್ನು ರೂಢಿಸಿಕೊಳ್ಳುತ್ತಾ ಭಾಷೆಯ ಉಗಮಕ್ಕೆ ಕಾರಣವಾಯಿತು. ಮೆದುಳಿನ ಗಾತ್ರದ ಏರಿಕೆಯಿಂದ ಭಾಷೆಯ ಅಭಿವೃದ್ಧಿ ಪ್ರಮುಖ ಪಾತ್ರ ವಹಿಸಿತು. ಭಾಷೆಯ ಅಭಿವೃದ್ಧಿಗೆ ಅಲ್ಪಾವಧಿಯಿಂದ ಹಲವು ಶಬ್ದಗಳು, ಆಲೋಚನೆ, ತರ್ಕ ಮತ್ತು ಸಂಯೋಜನೆಗಳು ಕ್ರಮಬದ್ಧವಾಗಿ ಮಾನವನ ಮೆದುಳಿನಲ್ಲಿ ನೆನಪಿಟ್ಟುಕೊಂಡು ಬಳಸಲಾರಂಭಿಸಿದರು. ಭಾಷೆಯ ಉಗಮವಾಯಿತು. ಮಾನವನ ಹತ್ತಿರವಾದ ದಾಯಾದಿ ಪ್ರಭೇದವಾದ ಚಿಂಪಾಂಜಿ ಯಾವುದೇ 2-3 ಶಬ್ದಗಳ ಸಂಯೋಜನೆ, ತರ್ಕ, ಆಲೋಚನೆಗಳು ಅಥವಾ ಚಿಹ್ನೆಗಳನ್ನು ನೆನಪಿಡುವ ಸಾಮರ್ಥ್ಯವನ್ನು ಹೊಂದಿರಲಿಲ್ಲ. ಭಾಷೆಯನ್ನು ಬಳಕೆಯ ಮೆದುಳಿನ ಮತ್ತಷ್ಟು ವಿಕಸನಕ್ಕೆ ಕಾರಣವಾಯಿತು. ನನ್ನ ಹೆಸರು ಲತಾ, ಫಸ್ಟ್ PUC ವಾಣಿಜ್ಯ ವಿಭಾಗ HEBA. ನಾನು ಹೇಳುತ್ತಿರುವ ವಿಷಯ ಮಾನವನ ವಿಕಾಸದ ಮೇಲೆ ಪ್ರಭಾವ ಬೀರಿದ ಅಂಶಗಳು. ಅದರಲ್ಲಿ ನನಗೆ ಬಂದ ವಿಷಯ ಪಶುಪಾಲನೆ ಮತ್ತು ಕೃಷಿ ಆರಂಭ. ಮೊದಲಿಗೆ ಪಶುಪಾಲನೆ ಆರಂಭವಾಯಿತು. ನಂತರ ಕೃಷಿ ಚಟುವಟಿಕೆಗಳು ನಡೆದವು. ಆಹಾರ ಸಂಗ್ರಾಹಕರು ಹಾಗೂ ಬೇಟೆಗಾರರಾಗಿದ್ದ ಮಾನವರು ಆಹಾರ ಉತ್ಪಾದಕರಾದರು. ಪಶುಪಾಲನೆ ಮತ್ತು ಕೃಷಿ ಚಟುವಟಿಕೆಗಳಿಂದ ಎದುರಿಸಿದರು. ಪಶುಪಾಲನೆಯಿಂದಾಗಿ ಆಹಾರವು ಸದಾ ಅವಲಂಬಿಸಿತ್ತು. ನಾಯಿಯು ಮಾನವನಿಂದ ಪಳಗಿಸಿದ ಮೊದಲ ಪ್ರಾಣಿ. ಆನಂತರ ಕುರಿ, ಮೇಕೆ, ಹಸು, ಬೆಕ್ಕು, ಕುದುರೆಗಳು ಮುಂತಾದವು ಮಾನವರಿಂದ ಪಳಗಿಸಿದ ಪ್ರಾಣಿಗಳಾದವು. ನಾಯಿಯು ಮಾನವನ ಆಶ್ರಯ ತಾಣಗಳ ಬಳಿ ಮೂಳೆ ಮತ್ತು ಮಾಂಸಗಳ ತುಣುಕುಗಳಿಂದ ಸುಳಿಯಲಾರಂಭಿಸಿತು. ಇವರ ನಡುವೆ ಅನುಬಂಧ ಏರ್ಪಟ್ಟಿತ್ತು. ನಾಯಿಯು ಪಳಗಿಸಲ್ಪಟ್ಟಿತ್ತು. ಮಾನವರಿಗೆ ಬೇಟೆಯಲ್ಲಿ ಸಹಾಯ ಮಾಡಲು ಮತ್ತು ಆಶ್ರಯ ತಾಣಗಳನ್ನು ಕಾಯಲು ಆರಂಭಿಸಿದರು. ಪಶುಪಾಲನೆಯು ಮಾನವರನ್ನು ಅಲೆಮಾರಿಗಳನ್ನಾಗಿಸಿತು. ಪಶುಪಾಲನೆ ಆಹಾರ ಮತ್ತು ನೀರನ್ನು ಬಹುದೂರ ಕ್ರಮಿಸಲಾರಂಭಿಸಿದ ಮಾನವನ ವಿಕಾಸದಲ್ಲಿ ಇತಿಹಾಸದಲ್ಲಿ ಕೃಷಿ ಚಟುವಟಿಕೆಯ ಆರಂಭವನ್ನು ಕ್ರಾಂತಿಕಾರಿ ಬದಲಾವಣೆ ಎಂದು ಕರೆಯಲಾಗುತ್ತದೆ. ಇದು ನವಶಿಲಾಯುಗದ ಪ್ರಮುಖ ಅಂಶವಾಗಿದೆ. ಗೋಧಿ, ಅಕ್ಕಿ, ಬಾರ್ಲಿ, ತರಕಾರಿ, ಸೊಪ್ಪು, ಹಣ್ಣಿನ ಮರಗಳು
ಮುಂತಾದವು ಬೆಳೆಗಳನ್ನು ಬೆಳೆಯಲಾರಂಭಿಸಿದರು. ಕೃಷಿಯು 13,000 ವರ್ಷಗಳಿಗಿಂತ ಪೂರ್ವದ ಚಟುವಟಿಕೆಯೇನೂ ಅಲ್ಲ. ಇದು ಮಾನವನು ಕೃಷಿ ಭೂಮಿಯ ಬಳಿ ನೆಲೆಸುವಂತೆ ಮಾಡಿತು. ಮನುಷ್ಯನು ತಾನು ಬೆಳೆದಂತಹ ಆಹಾರ ಬೆಳೆಗಳನ್ನು ಮಾರುವುದಕ್ಕೆ ಪ್ರಾರಂಭಿಸಿದನು. ಈ ಮಾರುವುದರಿಂದ ಹಳ್ಳಿಗಳು ನಗರಗಳಾದವು, ನಗರಗಳು ನಾಗರಿಕತೆಗಳಾದವು. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಕ್ಷಿತಾ. ವಾಣಿಜ್ಯ ವಿಭಾಗ ಪ್ರಥಮ PUC HEBA. ಇತಿಹಾಸ ವಿಷಯದ ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಂದಿರೋ ವಿಷಯ ಕಲೆ. ಕಲೆ ಎನ್ನುವುದು ಮಾನವನ ಸೃಜನಾತ್ಮಕ ಪ್ರಕ್ರಿಯೆ. ಎಂದರೆ ಮಾನವನು ತನ್ನ ಭಾವನೆಗಳನ್ನು ಮತ್ತು ಅಂತರಂಗವನ್ನು ಹೊರಹಾಕಲು ಚಿತ್ರಗಳ ರಚನೆ ಎನ್ನುವುದನ್ನು ಮಾಡುತ್ತಾನೆ. 40,000 ವರ್ಷಗಳ ಹಿಂದೆ ಮಾನವನು ಚಿತ್ರಿಸಿರುವಂತಹ ಚಿತ್ರಗಳು ನಮಗೆ ಕಂಡುಬರುತ್ತವೆ. ಅಲ್ಲಿಯವರೆಗೂ ನಮಗೆ ಯಾವುದೇ ರೀತಿಯ ಚಿತ್ರಕಲಾಕೃತಿಗಳು ಎನ್ನುವಂಥವು ಕಂಡುಬರುವುದಿಲ್ಲ. 40,000 ವರ್ಷಗಳ ಈಚೆಗೆ ಏಷ್ಯಾ, ಆಫ್ರಿಕಾ, ಯುರೋಪ್ ಸ್ಥಳಗಳಲ್ಲಿ ಹಲವಾರು ಚಿತ್ರಕಲಾಕೃತಿಗಳು ಎನ್ನುವಂಥವು ಕಂಡುಬರುತ್ತವೆ. ಅಂದರೆ ಮಾನವನು ಮೊದಲಿಗೆ ತಾನು ವಾಸಿಸುತ್ತಿದ್ದಂತಹ ಗುಹೆಗಳ ಗೋಡೆಗಳ ಮೇಲೆ ಮತ್ತು ಕಲ್ಲುಗಳ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿದ್ದ. ಹಾಗೆಯೇ ಅವನು ಕಲ್ಲುಗಳು ಮತ್ತು ಸಾರಂಗದ ಕೊಬ್ಬಿನ ಸಹಾಯದಿಂದ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ರೇಖಾಚಿತ್ರಗಳೆಂದರೆ ಅಡ್ಡ ಮತ್ತು ಉದ್ದ ಗೆರೆಗಳನ್ನು ಎಳೆಯುವುದಾಗಿತ್ತು. ನಂತರ ಅವರು ತಮ್ಮ ಜೀವನದ ದಿನನಿತ್ಯದ ಕೆಲಸಗಳನ್ನು ಮತ್ತು ಪ್ರಾಣಿಗಳ ಚಿತ್ರವನ್ನು ಮತ್ತು ಪ್ರಾಣಿಗಳ ಬೇಟೆಯಾಡುವ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಅವರು ಚಿತ್ರವನ್ನು ಬಿಡಿಸುವುದಕ್ಕೆ ಇದ್ದಿಲನ್ನು ಬಳಸುತ್ತಿದ್ದರು. ಇದ್ದಿಲು ಎಂದರೆ ನಾವು ಅಡುಗೆ ಮಾಡಲು ಕಟ್ಟಿಗೆಯನ್ನು ಬಳಸ್ತೀವಿ. ಕಟ್ಟಿಗೆಯಿಂದ ಬಂದಂತಹ ಕಚ್ಚಾ ವಸ್ತುವನ್ನು ಇದ್ದಿಲು ಎಂದು ಕರೆಯುತ್ತೇವೆ. ಇದ್ದಿಲನ್ನು ಬಳಸುತ್ತಿದ್ದರು. ಹಾಗೂ ಕಪ್ಪು ಚಿತ್ರಗಳು ಎನ್ನುವಂತಹವು ರಚನೆಯಾದವು. ನಂತರ ಅವರು ಆ ಚಿತ್ರಗಳಿಗೆ ಪ್ರಾಣಿಗಳ ರಕ್ತವನ್ನು ಮತ್ತು ಕೊಬ್ಬನ್ನು ಹಚ್ಚಲಿಕ್ಕೆ ಆರಂಭಿಸಿದರು. ಆಗ ಕೆಂಪು ಚಿತ್ರಗಳು ರಚನೆಯಾದವು. ನಂತರ ಅವರು ಹಲವಾರು ಗಿಡಗಳು ಮತ್ತು ಹೂಗಳನ್ನು ಮಿಶ್ರಣ ಮಾಡಿ ಹಲವಾರು ಬಣ್ಣಗಳನ್ನು ರಚನೆ ಮಾಡಿ ಅವುಗಳನ್ನು ಆ ಚಿತ್ರಗಳಿಗೆ ಲೇಪನ ಮಾಡಿದರು. ಆಗ ವಿಧ ವಿಧವಾದ ಬಣ್ಣ ಚಿತ್ರಗಳು ರಚನೆಯಾದವು. ಈ ಚಿತ್ರಕಲೆಯ ಉದ್ದೇಶ ಏನೆಂದರೆ ಮನರಂಜನೆ ಎಂದರೆ ಮಾನವನು ತನ್ನ ಅಂತರಂಗದಲ್ಲಿರುವ ಭಾವನೆಗಳನ್ನು ಹೊರಹಾಕಲಿಕ್ಕೆ ತನ್ನ ಚಿತ್ರಗಳನ್ನು ಬಿಡಿಸುತ್ತಾನೆ. ಇದನ್ನು ಮನರಂಜನೆಗಾಗಿ ಎಂದು ಹೇಳ್ತಾರೆ. ಮತ್ತು ಮಾಂತ್ರಿಕ ಉದ್ದೇಶ ಎಂದರೆ ಜನರು ಈ ಮಾಟ ಮಂತ್ರ ಮಾಡಬೇಕಾದ್ರೆ ಈಗ ಅದೇನು ಕುಂಡ್ಲ ಅಂತೆಲ್ಲ ಹಾಕ್ತಾರಲ್ಲ, ಅದ್ರ ಸುತ್ತ ಬಿಡಿಸುವುದನ್ನು ಮಾಂತ್ರಿಕ ಉದ್ದೇಶಕ್ಕಾಗಿ ಅಂತ ಹೇಳ್ತಾರೆ. ಮತ್ತು ಶಾಸ್ತ್ರವಿಧಿ ಎಂದರೆ ನಮ್ಮ ಭಾರತ ದೇಶವು ತುಂಬ ಸಾಂಸ್ಕೃತಿಕವಾಗಿ ಬೆಳೆದಿದ್ದು. ಈಗ ನಾವು ಹಬ್ಬ ಹರಿದಿನಗಳಲ್ಲಿ ಅಲ್ಲದೆ ನಾವು ದಿನ ಕೂಡ ಬೆಳಗ್ಗೆ ಮುಂಜಾನೆ ಎದ್ದು ಹೆಣ್ಮಕ್ಳು ಮನೆ ಮುಂದೆ ರಂಗೋಲಿ ಹಾಕ್ತಾರೆ. ಇದನ್ನು ವಿಧಿಗಾಗಿ ಎಂದು ಹೇಳ್ತಾರೆ. ಈ ಚಿತ್ರಕಲೆಯು ಹೀಗೆ ಇನ್ನು ಮುಂತಾದ ಹಲವಾರು ವಿಷಯಕ್ಕೆ ಪ್ರಾರಂಭವಾಗಿದೆ. ಇದೇ ಕಲೆ. ನನ್ನ ಹೆಸರು ತಿರುಪತಿ ವೀರೇಶ್ ರಾಠೋಡ್. ನಾನು ಪ್ರಥಮ PUC HEBA. ನನಗೆ ಬಂದ ವಿಷಯ ಮಾನವನ ಉಗಮದ ಸ್ಥಳ. ಆಧುನಿಕ ಮಾನವ ಅಂದರೆ ಇಂದಿನ ಮಾನವ ಪ್ರಜಾತಿಯು ಎಲ್ಲಿ ಉದಯಿಸಿತು ಎಂಬುದು ಒಂದು ಚರ್ಚೆಯ ವಿಷಯವಾಗಿದೆ. ಈ ಕುರಿತು 2 ವಿಭಿನ್ನ ಸಿದ್ಧಾಂತಗಳಿವೆ. ಒಂದು ಸ್ಥಳಾಂತರ ಸಿದ್ಧಾಂತ ಅಥವಾ ಆಫ್ರಿಕಾ ಉಗಮ ಸಿದ್ಧಾಂತ. 2 ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ. ಒಂದನೇದು ನೋಡೋದಾದರೆ ಸ್ಥಳಾಂತರ ಸಿದ್ಧಾಂತ ಅಥವಾ ಆಫ್ರಿಕಾ ಉಗಮ ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ಆಧುನಿಕ ಮಾನವ ಪ್ರಜಾತಿಯು ಅಂದರೆ ಹೋಮೋಸೇಪಿಯನ್ಸ್ ಆಫ್ರಿಕಾದಲ್ಲಿ ಆರಂಭಿಕ ಪ್ರಜಾತಿಗಳಿಂದ ವಿಕಸಿಸಿತು. ಆಫ್ರಿಕಾ ತನ್ನ ಪೋಷಣಾತ್ಮಕ ಉಷ್ಣವಲಯದಿಂದಾಗಿ ಹಾಗೂ ಹೆಚ್ಚಿನ ಮಳೆ ಮತ್ತು ಪ್ರಬಲ ಬೇಸಿಗೆ ಕಾಲಗಳಿಂದಾಗಿ ಮಾನವ ಪ್ರಜಾತಿಯು ಉಗಮಿಸಲು ಸೂಕ್ತ ವಾತಾವರಣವನ್ನು ಒದಗಿಸಿತು. ಹೀಗೆ
ಆಫ್ರಿಕಾದಲ್ಲಿ ಉದಯಿಸಿದ ಆಧುನಿಕ ಮಾನವ ಪ್ರಜಾತಿಯು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಸಮಯಗಳಲ್ಲಿ ವಲಸೆ ಹೋಯಿತು. ಹಾಗೆ ವಲಸೆ ಹೋದ ಆಧುನಿಕ ಮಾನವ ಪ್ರಜಾತಿಯು ಈ ಸ್ಥಳಗಳಿಂದ ಮಾನವ ತತ್ ಪೂರ್ವಜ ಪ್ರಜಾತಿಗಳನ್ನು ಪ್ಲಟ್ಗೊಳಿಸಿ ಪ್ರವರ್ಧಿಸಿದರು. ಆಧುನಿಕ ಮಾನವ ಪ್ರಜಾತಿಯ ಅತ್ಯಂತ ಆರಂಭಿಕ ಪಳೆಯುಳಿಕೆಗಳು ಆಫ್ರಿಕಾದಲ್ಲಿ ದೊರೆತಿರುವುದು ಮತ್ತು ಜಗತ್ತಿನ ಎಲ್ಲ ಮಾನವರ ಅಂಗವಿನ್ಯಾಸ ಮತ್ತು ಶರೀರ ರಚನೆಯ ಸಮರೂಪತೆ ಇದನ್ನು ಪುಷ್ಟೀಕರಿಸುತ್ತದೆ. 2. ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ಜಗತ್ತಿನ ವಿವಿಧ ಪ್ರದೇಶಗಳಲ್ಲಿ ಆಧುನಿಕ ಮಾನವ ಪ್ರಜಾತಿ ಆ ಪ್ರದೇಶಗಳಿದ್ದ ತತ್ಪೂರ್ವಜ ಮಾನವ ಪ್ರಜಾತಿಗಳಿಂದ ವಿಕಸನ ಹೊಂದಿದ್ದವು. ಇದು ಆಫ್ರಿಕಾದಲ್ಲಾದಂತೆ ಯುರೋಪ್ ಹಾಗೂ ಏಷ್ಯಾಗಳಲ್ಲಿಯೂ ನಡೆಯಿತು. ಆದರೆ ವಿಕಸನ ಗತಿಯು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆಯಾಗಿದ್ದವು. ಜಗತ್ತಿನ ಮಾನವರಲ್ಲಿನ ವಿವಿಧತೆಯು ಈ ಸಿದ್ಧಾಂತಕ್ಕೆ ಪೂರಕ ಪುರಾವೆಯಾಗಿದೆ. ನಾಗರಿಕತೆಗಳ ಸ್ಥಿತ್ಯಂತರ. ಸುಮಾರು 13,000 ವರ್ಷ ಪೂರ್ವದವರೆಗೂ ಮಾನವರು ಬೇಟೆಗಾರ, ಆಹಾರ ಸಂಗ್ರಾಹಕರಾಗಿದ್ದರು. ಇವರು ಚಿಕ್ಕ ಗುಂಪುಗಳಲ್ಲಿ ಜೀವಿಸುತ್ತಿದ್ದರು. ಕೃಷಿ ಚಟುವಟಿಕೆಯು ನವಶಿಲಾಯುಗದ ಕ್ರಾಂತಿಗೆ ಕಾರಣವಾಯಿತು. ಈ ಕೃಷಿಯಾಧಾರಿತ ಹೆಚ್ಚಿನ ಆಹಾರ ಉತ್ಪಾದನೆಯು ಮಾನವನ ಸ್ಥಿರ ನೆಲೆಗಳ ಸ್ಥಾಪನೆಗೆ ಸಹಾಯಕವಾಯಿತು. ಪಶುಪಾಲನೆ ಹಾಗೂ ಉಪಕರಣಗಳ ಬಳಕೆ ಹೆಚ್ಚಾಯಿತು. ಕೃಷಿಯು ವ್ಯಾಪಾರ ಮತ್ತು ಸಹಕಾರವನ್ನು ಪ್ರೋತ್ಸಾಹಿಸಿ ಸಂಕೀರ್ಣ ಸಮಾಜಗಳು ರೂಪುಗೊಂಡವು. ಗ್ರಾಮೀಣ ಹಾಗೂ ಪುರಾತನ ಮಾನವ ನೆಲೆಗಳು ಸಂಕೀರ್ಣ ನಗರ ಸಮಾಜಗಳಾಗಿ ಪರಿವರ್ತನೆಗೊಂಡವು. ಇಂತಹ ಸಂಕೀರ್ಣ ಸಮಾಜಗಳು ಈಜಿಪ್ಟ್, ಮೆಸೊಪಟೋಮಿಯಾ, ಚೀನಾ, ಸಿಂಧು ಮುಂತಾದ ನಾಗರಿಕತೆಗಳ ಉದಯಕ್ಕೆ ಕಾರಣವಾದವು. ಈ ನಾಗರಿಕತೆಗಳು ತಮ್ಮದೇ ವಿಶಿಷ್ಟ ಸಂಸ್ಕೃತಿಗಳನ್ನು ರೂಪುಗೊಂಡಿದೆ ಎಂದು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ.